ಹಿಂದಿನ ಭಾಗದಲ್ಲಿ ರುಚಿತನಿಗೆ ಇಶಿತನ ಕಂಡ್ರೆ ಸ್ವಲ್ಪನೂ ಆಗ್ತಾ ಇರಲಿಲ್ಲ. ಕಾರಣ ಅವಳು ತನಗಿಂತ ಎಲ್ಲದರಲ್ಲೂ ಬೆಸ್ಟ್ ಇದ್ದಾಳೆ ಅಂತ. ಎಲ್ಲರೂ ತನ್ನನ್ನು ಅವಳಿಗೆ ಕಂಪೇರ್ ಮಾಡಿ ತುಂಬ ಕೀಳಾಗಿ ನೋಡ್ತಿದ್ದಾರೆ ಅನ್ನೋ ಕಾರಣ. ಹಾಗಾಗಿನೇ ರುಚಿತಾ ತನ್ನ ಫ್ರೆಂಡ್ ಇಶಿತನ್ನ ತುಂಬಾನೇ ದ್ವೇಷ ಮಾಡ್ತಿರ್ತಾಳೆ. ಆದರೆ ಇವಾಗ ಅಭಿನವ್ ತಾನು ಪ್ರೀತಿ ಮಾಡ್ತಿರೋ ಹುಡುಗಿ ಇಶಿತಾನೆ ಅಂತ ರುಚಿತನ್ ಮುಂದೆ ತಂದು ನಿಲ್ಲಿಸಿದಾನೆ. ಅಷ್ಟೆಲ್ಲ ದ್ವೇಷ ಮಾಡ್ತಿರೋ ರುಚಿತಾ ಇಶಿತನ್ನ ಅತ್ಕೆ ಅಂತ ಒಪ್ಕೋತಾಳ, ಈ ಮದುವೆ ಆಗೋದಕ್ಕೆ ಬಿಡ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಮ್ಮ, ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ಇಶಿತಾನೆ. ಏನು? ನೀನು ಇಶಿತಾ ಪ್ರೀತಿ ಮಾಡ್ತಿದ್ರಾ? ಅಂದ್ರೆ ನನಗೆ ಅತ್ಕೆ ಆಗೋದು ಇಶಿತಾನ? ಹೌದು ಕಣೆ ರುಚಿತಾ, ನನಗೆ ಇಶಿತಾನ್ ಕಂಡ್ರೆ ತುಂಬಾ ಇಷ್ಟ. ಅದು ಅಲ್ಲದೆ ಅವಳನ್ನ ಮೊದಲಿಂದಾನು ನೋಡ್ಕೊಂಡೇ ಬೆಳೆದವನು. ಹಾಗಾಗಿನೇ ನನಗೆ ಕೆಲಸ ಸಿಕ್ಕಿ ಕೆಲ್ಸಕ್ಕೆ ಜಾಯಿನ್ ಆದ ಕೂಡಲೇ ಅವಳಿಗೆ ಪ್ರಪೋಸ್ ಮಾಡಿದೆ. ಅವಳಿಗೂ ನಾನು ಇಷ್ಟ ಅಂತ ಆಮೇಲೆ ಗೊತ್ತಾಯ್ತು. ಅದಕ್ಕೇ ನಿಮ್ಮಿಬ್ಬರಿಗೂ ಪರಿಚಯ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ. ಅಭಿನವ್, ನಿನ್ ಸೆಲೆಕ್ಷನ್ ಮಾತ್ರ ಸೂಪರ್ ಕಣೋ. ಇಶಿತಾ ಅಂತ ಗೊತ್ತಾದ ಕೂಡಲೇ ನನಗಂತೂ ತುಂಬಾನೇ ಖುಷಿ ಆಯ್ತು. ಗುರ್ತು ಪರಿಚಯ ಇರೋಳು, ಅವಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ಹುಡುಗಿ ನಮ್ಮನೆ ಸೊಸೆ ಆಗ್ತಿದ್ದಾಳೆ ಅನ್ನೋದು ಎಷ್ಟು ಖುಷಿ ವಿಷಯ ಗೊತ್ತೇನೋ. ಸರಿ, ನೀವಿಬ್ರು ಅಲ್ಲಿಂದ ಬಂದು ಸುಸ್ತಾಗಿರ್ತೀರಾ, ನಾನು ಕಾಫಿ ಏನಾದರೂ ಕುಡಿಯೋದಕ್ಕೆ ಮಾಡ್ಕೊಡ್ತೀನಿ, ಆಯ್ತಾ? ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಆಂಟಿ, ನಾನು ಬರ್ತೀನಿ, ನಡೀರಿ. ಇಶಿತಾ, ಇನ್ಮೇಲೆ ಆಂಟಿ ಅಂತ ಕರಿಬಾರ್ದು, ಅತ್ತೆ ಅಂತ ಕರಿಬೇಕಾಯ್ತಾ? ಅಂದ್ರೆ ಇನ್ಮೇಲಿಂದ ನಾನು ಈ ಇಶಿತನ ಅತ್ಕೆ ಅಂತ ಕರಿಬೇಕಾ? ಅಲ್ಲ, ಅವಳು ನನ್ಗೇನು ಸಂಬಂಧ ಇಲ್ಲದೆ ಬರೀ ಫ್ರೆಂಡ್ ಆಗಿರುವಾಗ್ಲೇ ನಾನಷ್ಟೆಲ್ಲ ಹೇಳ್ಸ್ಕೊಂಡಿದ್ದೀನಿ. ಇನ್ನಿವಾಗ ಅಯ್ಯೋ, ಓಹೋ, ಅತ್ಕೆ ಅನ್ಸ್ಕೊಂಡವಳು ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾಳೆ. ಇವಾಗ ಹೋಗಿ ಕಾಫಿ ಆರ್ಡರ್ ಮಾಡ್ತೀನಿ, ಕಾಫಿ ತಗೊಂಡು ಬಂದು ಕೊಡ್ಲಿ. ಸೋಫಾ ಮೇಲೆ ಕೂತು ರೆಸ್ಟ್ ಮಾಡೋದೇನು ಬೇಕಾಗಿಲ್ಲ. ಏ ಇಶಿತಾ, ನನಗೆ ತಲೆ ನೋಯ್ತಾ ಇದೆ, ತುಂಬಾ ಬಾದಿ ಅನ್ನಿಸ್ತಿದೆ. ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಬಾ, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಬಾ. ನೀನ್ ಮಾಡ್ಕೊಂಡು ಕುಡಿತೀಯಲ್ಲ, ಅದೇ ಚಪ್ಪೆ ಕಲ್ಗಚ್ಚಿದ್ದಾಗಿರುತ್ತಲ್ಲ, ಆ ಥರ ಮಾಡ್ಕೊಂಡು ಬರಬೇಡ. ಏನು, ನಾನು ನಿನಗೆ ಕಾಫಿ ಮಾಡ್ಕೊಡ್ಬೇಕಾ? ಅಲ್ಲ, ಓದು ಬರಹ ಏನು ತಲೆಯಲ್ಲಿಲ್ದೇನೆ ಸುಮ್ಮನೆ ಕಾಪಿ ಹೊಡೆದು ಪಾಸ್ ಆಗಬೇಕು ಅಂತ ಯೋಚನೆ ಮಾಡೋ ನಿನಗೆ ನಾನು ಸ್ಟೇಟ್ಗೆ ಟಾಪರು, ಕೆಲಸದಲ್ಲಿ ಕೈ ತುಂಬ ಸಂಬಳ ತಗೊಳ್ಳೋಳು. ನಾನು ನಿನಗೆ ಕಾಫಿ ಮಾಡ್ಕೊಡ್ಬೇಕಾ? ಬೇಕಾದ್ರೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿ. ಏಯ್, ಎಷ್ಟೇ ಮಾತಾಡ್ತೀಯಾ? ನಮ್ಮನೆಗೆ ಬಂದು ನಮ್ಮನೆಗೆ ಈಗ ತಾನೇ ನೀನು ಸೊಸೆಯಾಗಿ ಬಂದಿರೋಳು, ನಾನು ಮೊದ್ಲಿಂದಾನೂ ಇರೋಳು. ಇದನ್ನೆಲ್ಲ ಅಮ್ಮಂಗೆ ಕಂಪ್ಲೇಂಟ್ ಮಾಡಿದ್ರೆ ಆಮೇಲೆ ನಿನಗೆ ಗ್ರಾಚಾರ ಬಿಡಿಸ್ತಾಳೆ, ನೆನ್ಪಿಟ್ಕೋ. ಅರೆ, ಏನಾಯ್ತು? ಬೆಳಗ್ಗೆ ಬೆಳಗ್ಗೆನೆ ಜಗಳ ಶುರು ಮಾಡ್ಕೊಂಡಿದ್ರಾ? ಏನ್ ವಿಷಯ? ನೋಡಮ್ಮ, ಈ ಇಶಿತಾ ನನ್ಗೊಂದು ಲೋಟ ಕಾಫಿ ಮಾಡ್ಕೊಡಲ್ಲ ಅಂತಿದ್ದಾಳೆ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ. ಹೇಳಮ್ಮ, ಮೊದಲು ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರೋದಕ್ಕೆ ಹೇಳು. ಅವಳು ಈ ಮನೆ ಸೊಸೆ, ನಾನೇನು ಹೇಳ್ತೀನೋ ಅದನ್ನೆಲ್ಲ ಮಾಡ್ಲೇಬೇಕು. ರುಚಿತಾ, ಸಾಕು, ಬಾಯಿ ಮುಚ್ಚು. ಅವಳು ನಿನಗೆ ಅತ್ಕೆ ಆಗಿರೋಳು, ಅತ್ಕೆಗೆ ಮರ್ಯಾದೆಯಿಂದ ಅತ್ಕೆ ಅಂತ ಕರೆಯೋದು ಕಲಿ, ಅದು ಬಿಟ್ಟು ಹೆಸರಿಟ್ಟೆಲ್ಲ ಕರಿಬೇಡ. ಏನು ಅತ್ಕೆನಾ? ಅಮ್ಮ, ನೀನು ಅವಳ ಕಡೆನೆ ಸಪೋರ್ಟಿವ್ ಆಗಿ ಮಾತಾಡ್ತಿದ್ಯಲ್ಲ. ನಾನು ಈ ಮನೆ ಮಗಳು, ಅದ್ ಮರಿಬೇಡ. ಸಾಕು, ಬಾಯಿ ಮುಚ್ಚೆ. ಮನೆ ಮಗಳಂತೆ, ಮನೆ ಮಗಳು ಅಂತ ಹೇಳಿದ್ರೆ ಸಾಕಾಗಲ್ಲ. ನಿನ್ನ ಅತ್ಕೆ ನೋಡಿ ಕಲಿ, ಅವಳಿಗೆ ಎಷ್ಟು ಒಳ್ಳೆ ಗುಣ ಇದೆ. ಒಂದು ಕೆಲಸನಾದ್ರೂ ಚಾಚು ತಪ್ಪದೆ ಮಾಡ್ತಾಳೆ. ಆದ್ರೆ ನೀನು ಕಸ ಗುಡ್ಸಕ್ಕೂ ಬರಲ್ಲ, ಅಡ್ಗೆ ಮಾಡೋದಕ್ಕೂ ಬರಲ್ಲ, ಓದೋದಕ್ಕಂತೂ ಮೊದ್ಲೇ ಬರಲ್ಲ. ನಿನ್ನ ಅತ್ಕೆ ಕಾಲಡಿ ನುಸಿ. ಅವಳು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅದು ಮನೇಲೆ ಕೂತು. ನಿನಗೋ ಕೆಲಸ ತಗೊಳ್ಳೋದಿರ್ಲಿ, ಕಾಲೇಜಲ್ಲಿ ಪಾಸ್ ಆಗೋದಕ್ಕೆ ಆಗಿಲ್ಲ. ನೋಡು ರುಚಿತಾ, ನಾಳೆಯಿಂದ ಅತ್ಕೆ ಏನ್ ಕೆಲಸ ಹೇಳ್ತಾಳೋ ಅದನ್ನೆಲ್ಲಾನು ಮಾಡ್ಬೇಕು. ಪಾಪ, ಅವಳು ಮನೇಲೆ ಕೂತು ಕಂಪ್ನಿ ಕೆಲಸ ಮಾಡೋದಲ್ದೆ ಮನೆ ಕೆಲಸನೂ ಮಾಡ್ಬೇಕಾ? ನೀನ್ ಹೇಗೂ ಸೋಮಾರಿ ಹಾಗೆ ಮನೇಲೆ ಇದೆಯಾ ತಾನೆ? ಅವಳು ಎಲ್ಲ ಕೆಲಸನೂ ನೀನೇ ಮಾಡ್ಕೊಡು. ಬೆಳಗ್ಗೆ ಅವಳು ಹೇಳೋದ್ರೊಳಗೆ ಕಾಫಿ ರೆಡಿ ಇರಬೇಕು. ಅವಳು ಏನ್ ಹೇಳ್ತಾಳೋ ಎಲ್ಲಾನು ಪ್ರತಿಯೊಂದು ಚಾಚು ತಪ್ಪದೆ ಮಾಡ್ಬೇಕು. ಅಮ್ಮ, ಏನಮ್ಮ? ಅಮ್ಮ, ಅಮ್ಮ. ರುಚಿತಾ, ಅತ್ತೆ ಏನ್ ಹೇಳಿದ್ರು ಕೇಳಿಸ್ತಲ್ವಾ? ಇನ್ಮೇಲಿಂದ ನಾನು ಏನ್ ಹೇಳ್ತೀನೋ ಎಲ್ಲಾನು ಚಾಚು ತಪ್ಪದೆ ಮಾಡ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆಮೇಲೆ ಪನಿಷ್ಮೆಂಟ್ ನಾನು ಏನ್ ಕೊಡ್ತೀನೋ ಅದನ್ನ ನೀನೇ ತಗೊಳ್ಬೇಕಾಗತ್ತೆ. ಇವಾಗ ಬೇಗ ಹೋಗಿ ನನ್ಗೊಂದು ಲೋಟ ಕಾಫಿ ಮಾಡ್ಕೊಂಬಾ, ಅದು ತುಂಬಾ ಟೇಸ್ಟಿ ಆಗಿರ್ಬೇಕು. ನಿನಗ್ ಬರಲ್ಲ ಅಂತ ಪಟ್ರಾಶಿ ಕಾಫಿ ಮಾಡ್ಕೊಂಡ್ ಬಂದ್ರೆ ಆಮೇಲೆ ಗೊತ್ತಲ್ವಾ, ನನಗೆ ಆಫೀಸ್ ಕೆಲಸ ಇದೆ, ನಾನು ರೂಮಲ್ಲಿ ಇರ್ತೀನಿ. ಓಹೋ, ಗಂಟೆ 10 ಆದ್ರೂ ಕೂಡ ಇನ್ನು ಮಲ್ಕೊಂಡೇ ಇದ್ಯಾ? ಇರು, ಮಾಡ್ತೀನಿ. ನೀ ಇಶಿತಾ, ಯಾಕೆ ಹೀಗೆ ಮಾಡ್ದೆ? ನೆಮ್ಮದಿಯಾಗಿ ಮಲ್ಗೋದಕ್ಕೂ ಬಿಡಲ್ವಲೆ? ನೀನ್ ಯಾವಳೆ ನನಗೆ ನೀರ್ ಚೆಲ್ಲೋದಕ್ಕೆ? ಛೇ ಅಮ್ಮ, ಗಂಟೆ 10 ಆದ್ರೂ ಇನ್ನು ಮಲ್ಕೊಂಡೇ ಇದ್ಯಾ? ಅದು ಅಲ್ದೇನೆ ನನಗೆ ಹೆಸರಿಟ್ಟು ಕರಿತಾ ಇದ್ಯಾ?
ಇರು ನಿನಗೆ. ಅತ್ತೆ ಅತ್ತೆ, ನಿಮ್ ಮಗಳು ಏನ್ ಮಾಡ್ತಿದ್ದಾಳೆ ಸ್ವಲ್ಪ ಬಂದ್ ನೋಡಿ ಇಲ್ಲಿ. 10 ಗಂಟೆ ಆದ್ರೂ ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ. ಇದಕ್ಕೇನ್ ಪನಿಷ್ಮೆಂಟ್ ಕೊಡ್ಲಿ ನಾನು? ಅಯ್ಯೋ ಅದಕ್ಕೆ ಸಾರಿ ಅದಕ್ಕೆ, ಪ್ಲೀಸ್ ಅದಕ್ಕೆ. ನಿನ್ಗೆ ಹೀಗೆಲ್ಲ ಆಗಲ್ಲ. ನಾಳೆಯಿಂದ ನೀನು ಹೊರಗಡೆ ಒಂದೇ ಒಂದ್ ಚಿಕ್ಕ ಬೆಡ್ಶೀಟ್ ಹಚ್ಕೊಂಡ್ ಮಲ್ಕೋ. ಒಳಗ್ ಮಲ್ಗದ್ರೆ 10 ಗಂಟೆ ಆದ್ರೂ ನಿನಗೆ ಎಚ್ಚರನೇ ಆಗಲ್ಲ. ಏನು ಹೊರಗಡೆನಾ? ಅದು ಈ ಚಳಿಲಿ ಚಿಕ್ಕ ಬೆಡ್ಶೀಟ? ಪ್ಲೀಸ್ ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾಳೆಯಿಂದ ನೀವ್ ಹೇಳೋಕ್ಕಿಂತ ಮುಂಚೆ ಎದ್ದು ಕಾಫಿ ತಿಂಡಿ ಎಲ್ಲಾನು ರೆಡಿ ಮಾಡ್ಬಿಡ್ತೀನಿ. ಇವತ್ತು ಒಂದಿನ ಬಿಟ್ಬಿಡಿ ಪ್ಲೀಸ್ ಅದಕ್ಕೆ, ನನಗೆ ಕ್ಷಮಿಸ್ಬಿಡಿ. ಹಾಗ್ ಬಾ ದಾರಿಗೆ. ಇನ್ನೊಂದ್ಸಾರಿ ನನಗೆ ಎದುರು ಮಾತಾಡಿದ್ರೆ ಇನ್ನೂ ಕೆಟ್ಟದಾಗಿರೋ ಪನಿಷ್ಮೆಂಟ್ ಕೊಡ್ತೀನಿ, ನೆನ್ಪಿಟ್ಕೋ. ಬೇಗ ಹೋಗಿ ಮನೆ ಕೆಲಸ ಮಾಡು. ವಾವ್, ಅಣ್ಣ ಒಬ್ನೇ ಇದ್ದಾನೆ. ಹೇಗಾದ್ರೂ ಮಾಡಿ ಅವನನ್ನ ಪುಸ್ಲಾಯಿಸಿ ಒಂದ್ 5,000 ಇಸ್ಕೊಂಡು ಹೋಗ್ಬೇಕು. ಆರಾಮಾಗಿ ಮೂವಿ ನೋಡ್ಕೊಂಡು ಥಿಯೇಟರಲ್ಲಿ ತಿನ್ಕೊಂಡು ಏನೇನ್ ಬೇಕು ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಆದ್ರೆ ಅಣ್ಣಂಗೆ ಏನಾದ್ರೂ ಒಂದ್ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಬೇಕು. ಅರೆ ಇದ್ಯಾಕೆ ರುಚಿತಾ, ಒಂಥರ ಇದ್ಯಾ, ಏನಾಯ್ತೆ? ಏನು ಅಂತ ಹೇಳಿ ಅಣ್ಣ, ನಾನು ನನ್ನ ಫ್ರೆಂಡ್ಗೆ ಒಂದು 5,000 ರೂಪಾಯಿ ಸಾಲ ಕೊಡ್ಸಿದ್ದೆ. ಆದ್ರೆ ಅವಳು ಸಾಲ ತಗೊಂಡು ಇವಾಗ ಕೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ದಿನ ದಿನ ನೆಪ ಹೇಳ್ತಿದ್ದಾಳೆ. ಸಾಲ ಕೊಟ್ಟವನು ನನ್ಗಂತೂ ಹಿಂಸೆ ಮಾಡ್ತಿದ್ದಾನೆ. ಈ ಕ್ಷಣನೇ ನನಗೆ ದುಡ್ಡು ಬೇಕು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ ಜಗಳ ಮಾಡ್ತಿದ್ದಾನೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಹೇಗಾದ್ರೂ ಮಾಡಿ ಒಂದು 5,000 ಅಡ್ಜಸ್ಟ್ ಮಾಡ್ಕೊಡ್ತೀಯಾ? ಅವಳು ಕೊಟ್ಮೇಲೆ ನಾನು ನಿನಗೆ ರಿಟರ್ನ್ ಕೊಡ್ತೀನಿ. ಅಯ್ಯೋ ಹುಚ್ಚಿ, ಅಷ್ಟೇ ತಾನೇ, 5,000 ತಾನೆ, ನೀನು ನನಗೇನು ರಿಟರ್ನ್ ಕೊಡೋದು ಬೇಡ. ತಗೋ, ಇದನ್ನ ಅವ್ರಿಗೆ ಕೊಟ್ಟು ಸಾಲ ತೀರ್ತು ಅಂತ ಹೇಳು. ಹಾಗೆ ನಿನ್ನ ಫ್ರೆಂಡ್ ಕೊಟ್ಟರೆ ಇಸ್ಕೋ, ಕೊಡಲಿಲ್ಲ ಅಂದರೆ ಅವಳ ಹತ್ರ ಜಗಳ ಏನೋ ಮಾಡೋದಕ್ಕೆ ಹೋಗಬೇಡ. ನಿನಗೇನಾದರೂ ಬೇಕಾದರೆ ನನ್ನ ಕೇಳು, ನಾನು ಕೊಡ್ತೀನಿ. ವಾವ್, ಅಂದ್ಕೊಂಡಾಗೆ ಪ್ಲಾನ್ ವರ್ಕೌಟ್ ಆಯ್ತು. ಆರಾಮಾಗಿ 5,000 ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಅಭಿನವ್, ನಿಮ್ ತಂಗಿ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ಅವಳು ಯಾರಿಗೂ ಸಾಲ ಕೊಡ್ಸಿಲ್ಲ. ಸುಮ್ಮನೆ ಶಾಪಿಂಗ್ ಮಾಡೋದಕ್ಕೆ, ಮೂವಿಗೆ ಹೋಗೋದಕ್ಕೆ ನಿಮ್ಮ ಹತ್ರ ದುಡ್ಡಿಸ್ಕೊತಾ ಇರೋದು. ನಾನು ಎಷ್ಟು ಸರಿ ನೋಡಿಲ್ಲ, ಅವಳು ಎಷ್ಟು ಸರಿ ದುಡ್ಡಿಸ್ಕೊಂಡಿದ್ದಾಳೆ ನಿಮ್ಮ ಹತ್ರ ಸುಳ್ಳು ಹೇಳಿ, ನನ್ಗೆ ಗೊತ್ತಿಲ್ವಾ? ಓಹೋ, ಇದೇನು ರುಚಿತಾ, ನೀನಿವಾಗ ನನ್ನ ಹತ್ರ ಸುಳ್ಳು ಹೇಳಿ ದುಡ್ಡು ಬೇರೆ ಇಸ್ಕೊಳ್ಳೋದು ರೆಡಿ ಮಾಡ್ಕೊಂಡಿದ್ಯಾ? ಈ ಪ್ಲಾನ್ ಎಲ್ಲ ಕಲ್ತಿದ್ಯಾ ನೀನು? ನೋಡಿದ್ಯಾ ಅಮ್ಮ, ಇಶಿತಾ ನಮ್ಮನೆಗೆ ಬರೋದಕ್ಕೆ ಹೋಗಿ ನಿನ್ನ ಮಗಳು ಬಂಡವಾಳ ಎಲ್ಲ ಬಯಲಾಯ್ತು. ಇಲ್ಲ ಅಂದಿದ್ರೆ ನಿನ್ನ ಮಗಳು ಹೇಳೋ ಸುಳ್ಳನ್ನೆಲ್ಲ ನಂಬ್ಕೊಂಡು ನಾವಿಬ್ರು ಹಾಳಾಗ್ತಿದ್ವಿ ಅಷ್ಟೇ. ಮಗ್ನೆ, ಇವಳನ್ನ ಹೀಗೆ ಬಿಟ್ರೆ ಆಗಲ್ಲ ಕಣೋ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ನವರು ಒದ್ದು ಇನ್ನು ಏನೇನ್ ಸುಳ್ಳು ಹೇಳಿದಾಳೆ ಎಲ್ಲಾನು ಬಾಯ್ ಬಿಡಿಸ್ತಾರೆ. ಅಯ್ಯೋ ಅಮ್ಮ, ಸಾರಿ ಅಮ್ಮ, ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇದೊಂದ್ಸಾರಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ಬೇಡಮ್ಮ, ಪ್ಲೀಸ್ ಅಮ್ಮ. ಅತ್ತೆ, ಇವಳು ಮಾಡಿರೋ ಕೆಲ್ಸಕ್ಕೆ ಮನೆ ಎಲ್ಲ ಕೆಲ್ಸನೂ ಇವಳ ಹತ್ರನೇ ಮಾಡ್ಸಿ. ಇವತ್ತಿಂದ ಅಡ್ಗೆ ಕೆಲ್ಸನೂ ಮಾಡ್ಬೇಕು. ಕರ್ಕೊಂಡೋಗಿ ಅಡ್ಗೆ ಕೆಲಸ ಮಾಡ್ಸಿ. ರುಚಿತಾ, ಏನೇ ಇದು? ಇಶಿತಾ ನಿನ್ನ ಅಣ್ಣನ ಮದುವೆ ಆಗಿದ್ದಾಳಂತೆ. ಅಯ್ಯೋ ಅಯ್ಯೋ, ಟಾಪ್ ಅಲ್ಲಿರೋಳು ನಿನ್ ಪಕ್ಕದಲ್ಲೇ ಇದ್ದಾಳಲ್ಲ ಇವಾಗ. ಅಂತೂ ನಿನ್ಗೆ ಅವಳ ಹಾಗೆ ಟಾಪ್ ಲೆವೆಲ್ಗೆ ಹೋಗೋದಕ್ಕಂತೂ ಆಗೋದೇ ಇಲ್ಲ. ಅಟ್ಲೀಸ್ಟ್ ಅವಳ ಕೆಲಸನಾದ್ರೂ ಮಾಡ್ಕೊಂಡು ಮನೇಲೇ ಇರು. ನೋಡು ಅನಿತಾ, ನನ್ನನ್ನ ಅವಳನ್ನ ಕಂಪೇರ್ ಮಾಡ್ಬೇಡ ಅಂತ ಯಾವಾಗ್ಲೂ ಹೇಳಿದೀನಿ ನಿನ್ಗೆ. ಪದೇ ಪದೇ ಅದನ್ನೇ ಮಾಡ್ಬೇಡ. ಅವಳು ನಮ್ಮ ಮನೆಗೆ ಬಂದ್ ಮಾತ್ರಕ್ಕೆ, ನನ್ನ ಅಣ್ಣನ ಮದುವೆ ಆಗಿದ್ ಮಾತ್ರಕ್ಕೆ ನನ್ ಅದಕ್ಕೆ ಆಗಲ್ಲ. ಅದ್ ನಿನಗೂ ಗೊತ್ತು. ಅವಳೇನ್ ಟಾಪ್ ಲೆವೆಲ್ ಅಲ್ಲಿ ಇಲ್ಲ. ಏನೋ ನಾನ್ ಬಿಟ್ಕೊಟ್ಟಿದ್ದಕ್ಕೇನೆ ಅವಳು ಟಾಪ್ ಲೆವೆಲ್ ಅಲ್ಲಿ ಇರೋದು. ನೋಡು, ಇನ್ನೊಂದ್ಸರಿ ಅವಳ ಪರವಾಗಿ ಏನಾದ್ರೂ ಮಾತಾಡಿದ್ರೆ ನಿನ್ನ ಸಾಯಿಸೇ ಬಿಡ್ತೀನಿ, ತಿಳ್ಕೊ. ನೋಡು ಇಶಿತಾ, ನಿನ್ನಾದ್ನೆ ಹೀಗೆ ನನ್ ಮೇಲೆ ಜಗಳಕ್ಕೆ ಬೀಳ್ತಾಳೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ. ನನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೆದರಿಸ್ತಾಳೆ ಕಣೆ. ನೀನಾದ್ರೂ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳೆ, ಶಿಸ್ತಾಗಿರೋದಕ್ಕೆ ಹೇಳೆ. ಅದು ಅದು ಅದಕ್ಕೆ ಮನೇಲಿ ಒಂದ್ ಕೆಲಸ ಮಾಡೋದಕ್ಕೂ ಆಗಲ್ಲ, ಓದು ಬರೆಯೋದಕ್ಕೂ ಆಗಲ್ಲ, ಏನಕ್ಕೂ ಆಗಲ್ಲ. ನಾಲಾಯಕ್ಕಿದ್ದಂಗಿದ್ಯಾ ನೀನು. ಇಲ್ಲಿ ಬಂದು ಊರು ಮನೆಯವ್ರ ಹತ್ರ ಎಲ್ಲ ಜಗಳ ಆಡ್ತಿದ್ಯಾ. ನಡಿಯ ಮನೆಗೆ, ನಡಿ. ನೋಡಿ ಅತ್ತೆ, ನಿಮ್ ಮಗಳಿಗೆ ಅವಾಗ್ಲೇ ತಿಂಡಿ ರೆಡಿ ಮಾಡು ಅಂತ ಹೇಳಿದೀನಿ. ಆದ್ರೂ ಕೂಡ ಏನು ಮಾಡ್ದೇನೆ ಹಾಗೆ ಇಲ್ಲೇ ನಿಂತಿದ್ದಾಳೆ. ಏನು ಅಂತ ನೀವೇ ಕೇಳಿ ವಿಚಾರಿಸಿ. ಏ ರುಚಿತಾ, ಏನೇ ಆಯ್ತು? ನಿನ್ನತ್ಗೆ ಅವಾಗ್ಲೇ ಹೇಳಿದಳ್ ತಾನೆ ತಿಂಡಿ ಮಾಡು ಅಂತ. ಅದ್ ಏನೇ ಮಾಡ್ತಿದ್ಯಾ ಇಲ್ಲಿ ಹೊಕ್ಕೊಂಡು? ಏನೇ? ಅಯ್ಯೋ, ಹೇಗಮ್ಮ ಮಾಡ್ಲಿ? ನನಗ್ ತಿಂಡಿ ಎಲ್ಲ ಮಾಡೋದಕ್ ಬರಲ್ಲ, ಅದ್ ನಿನ್ಗೂ ಗೊತ್ತು ತಾನೆ. ಅದ್ಕೆಗೇನೋ ಬುದ್ಧಿ ಇಲ್ಲ, ನೀನು ಹಾಗೆ ಮಾಡ್ತೀಯಲ್ಲ. ಓಹೋ, ನಿನ್ಗೆ ಸುಳ್ಳು ಹೇಳೋದಕ್ ಬರತ್ತೆ, ದುಡ್ಡಿಸ್ಕೊಳ್ಳೋದಕ್ ಬರತ್ತೆ, ಜಗಳ ಮಾಡೋದಕ್ಕೂ ಬರತ್ತೆ, ಆದ್ರೆ ಮನೆ ಕೆಲಸ ಮಾಡೋದಕ್ಕೆ, ಅಡ್ಗೆ ಮಾಡೋದಕ್ ಬರಲ್ಲ ಅಲ್ವೇನೆ? ಇರು, ಹೇಗ್ ಬರಲ್ಲ ನಾನು ನೋಡ್ತೀನಿ. ಅಯ್ಯೋ ಅಮ್ಮ, ಅಮ್ಮ ಹೊಡಿಬೇಡ. ಅಯ್ಯೋ ಅಮ್ಮ ಹೊಡಿಬೇಡಮ್ಮ. ಅಯ್ಯೋ ಅಮ್ಮ ಹೊಡಿಬೇಡಮ್ಮ. ಅಮ್ಮ ಹೊಡಿಬೇಡಮ್ಮ. ಅಮ್ಮ ಪ್ಲೀಸ್, ಇನ್ನು ಹಂಗ್ ಮಾಡಲ್ಲ, ಹೊಡಿಬೇಡಮ್ಮ. ಅಮ್ಮ ಹೊಡಿಬೇಡಮ್ಮ. ಅಮ್ಮ ಪ್ಲೀಸ್, ಅಮ್ಮ ಹೊಡಿಬೇಡ. ಅಮ್ಮ ಹೊಡಿಬೇಡ. ಅದಕ್ಕೆ ನೀವಾದ್ರೂ ಹೇಳಿ. ಲೇ ರುಚಿತಾ, ರುಚಿತಾ, ಏನಾಯ್ತು ನಿನ್ಗೆ?
ಯಾಕೆ ಕಿರ್ಚ್ಕೋತಿದ್ಯಾ? ನಾನೆಲ್ಲ ನಿನಗೆ ಹೊಡೆದೆ? ಅದು ಅಮ್ಮ, ಅಣ್ಣ ಮತ್ತೆ ಇಶಿತಾ ಎಲ್ಲ ಎಲ್ಲೋದ್ರು? ಅಯ್ಯೋ, ಅವಳು ಅವಾಗ್ಲೇ ಹೋದ್ಲು ಕಣೆ. ಅಣ್ಣನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಅವಳ ಜೊತೆಗೆ ಹೋದ. ಅವಾಗ್ಲೇ ಬಂದೋಳು. ಇಷ್ಟೊತ್ವರೆಗೂ ಇಲ್ಲೇ ಇರೋದಕ್ಕಾಗತ್ತಾ? ಗಂಟೆ ಅವಾಗ್ಲೇ 7 ಆಗ್ತಾ ಬಂತು. ನೀನ್ ನೋಡಿದ್ರೆ ಇಲ್ಲೇ ಸೋಫಾ ಮೇಲೆ ಕೂತವಳೆ, ಅಲ್ಲೇ ಮಲ್ಕೊಂಡಿದ್ಯಾ. ಹಾ, ಅಂದ್ರೆ ನಾನು ಇಷ್ಟೊತ್ವರೆಗೂ ಕಂಡಿದ್ದಲ್ಲ ಕನಸ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.